ಲೇ ಯಾವಳು ಯಾವಳು ಒಳಗಿರೋಳು ಬಾರ ಇಲ್ಲಿ ಬಾರ ಇಲ್ಲಿ. ಇವತ್ತು ನಿಂಗೆ ಗಾಚಾರ ಬಿಡಿಸ್ತೀನಿ ಬಾರೆ. ಅಯ್ಯೋ ಅಕ್ಕ ಅಮ್ಮಯ್ಯ ಲೇ ಕರ್ಕೊಂಡೋಗಿ ಒಳಕ. ಅಯ್ಯೋ ಏನೋ ಆಗ್ಬಿಟ್ಟದ ಪಾಪ. ಎಲ್ಲನ ಆಸ್ಪತ್ರೆಗನ ತೋರಿಸ್ರೆ ಇನ್ನೂ ಮೇಲಿಲ್ಲ. ಅದಕ್ಕ ನಮ್ಮ ಮೇಲೆ ಜಗಕ್ಕೆ ಬಂದೋಳೆ ಯಕ್ಕನ. ಹೋಗಕ್ಕ ಮೂಲಕ ಹೋಗಕ್ಕ. ಚಳಿಗಾಲ ಬೇರೆ ತಿರ್ಗಾ ತಲೆ ಕೆಟ್ಟೋತದೆ. ಹೋಗಕ್ಕ ಒಳಕ. ಬಾಯ್ ಮುಚ್ಕೊಂಡಿರಮ್ಮ ನೀನು. ಯಾರಕ್ಕ ತಲೆ ಕೆಟ್ಟಿರೋದು? ಯಾರಕ್ಕಮ್ಮ ತಲೆ ಕೆಟ್ಟಿರೋದು? ನಿಂಗೇನಾಗೋ ನೀನು ಚೆನ್ನಾಗಿರ್ಲಿಲ್ಲ, ಹುಚ್ಚೇನೋ ಇರ್ತಿತ್ತಲ್ಲ. ಹಾಂ ನಿನ್ನ ಮಗಳನ್ನ ಕೂಗಮ್ಮ. ಇಲ್ಲ ಅಂತಂದ್ರೆ ಹೋಗಿ ಎಳ್ಕೊಂಬತ್ತೀನಿ ನೋಡ್ಕ ನಿನ್ನ ಮಗಳನ್ನ. ಅಯ್ಯೋ ನನ್ನ ಮಗಳು ನೀನು ನೋಡಿದ್ರೆ ದಿಗ್ಲು ಬೀಳ್ತಾಳಕ್ಕೋ. ಯಾಕ ಹುಲಿನ ಸಿಗ್ತಾನ ನಾನು ದಿಗ್ಲು ಬೀಳಕ್ಕ? ಹಾಂ ಯಾರಮ್ಮ? ಹಾಂ ನಾವೇ ಬಾ ಅಮ್ಮ ಇವಳೆ. ಏನೇ ನನ್ನ ಎಳ್ಳಿನ ಜೊತೆಗೆ ಬಲ್ ಚಕ್ಕಂದ ಆಗ್ತಾ ಇದೆಯಂತೆ. ಹಾಂ ಏನು ಸಮಾಚಾರ ನಿಂದು? ಅದನ್ನು ನೀವು ಹೋಗಿ ನಿಮ್ಮ ಮಳಿನ ಕೇಳ್ಬೇಕಂಟಿ. ನನಗೆ ಗೊತ್ತೇ ಇಲ್ಲ ನಿಮ್ಮ ಮಗಳೇ ಅಂತೇಳ್ಬಿಟ್ಟು. ನೀವು ಹೋಗಿ ನಿಮ್ಮ ಮಳಿನ ಹತ್ರ ಮಾತಾಡ್ರಿ, ನನ್ನ ಹತ್ರ ಕೇಳಬೇಡ್ರಿ ನೀವು. ನೋಡ ಇವತ್ತಿಂದ ಅವನ ಜೊತೆ ಫೋನಾಗ ಮಾತಾಡೋದು ಬಂದಾಗಬೇಕು. ಮಾತಾಡ್ಕೊದು ನೀನು ಅವನ ಜೊತೆಗೆ ಫೋನಾಗ. ನಾನು ಇಷ್ಟಪಡ್ತಾ ಇದ್ದೀನಿ ಮಲ್ಲೇಶಿನ. ಎಂತೀರೋವಾಗ ನೀನಂತದ್ದೆ ಇಷ್ಟಪಡೋದು? ಮದುವೆ ಆಗಿರೋ ಗಂಜ ಹತ್ರ ಏನೋ ನಿನ್ನ ಕೆಲಸ? ಏನು ನಿನ್ನ ಕೆಲಸ? ಮದುವೆ ಆಗೈತೆ ಅಂತ ಹೇಳಿಲ್ಲ ನನ್ನ ಹತ್ರ, ಆಮೇಲೆ ಹೇಳಿತ್ತು. ಹೇಳೋಕ್ಕೆ ಮುಂಚೆನೇ ನಾನು ಮಲ್ಲೇಶಿನ ಇಷ್ಟಪಟ್ಬಿಡ್ತೀನಿ. ಇವಾಗ ನಿಮ್ಮ ಮಗಳು ಡೈವರ್ಸು ಕೊಡ್ತಾ ಇಲ್ಲ ಮಲ್ಲೇಶಿ ಜೊತೆಗೆ ಹೋಗ್ತಾನೂ ಇಲ್ಲ. ಅದು ನಮಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಮಗಳ ಕೆಲಸನ ಕಳಿಸ್ತೀರಿ ಇರೋಣ ಇರ್ತೀರಿ, ಅದನ್ನು ನೀನು ಕೇಳಬೇಕಾಗಿಲ್ಲ ಆಯಿತಾ? ಇವತ್ತಿಂದ ಬಂದಾಗಬೇಕು. ನೀನು ಅವ್ನು ಕೂಡ ಮಾತಾಡೋಂಗಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ ಆಂಟಿ. ನೀವು ಹೋಗಿ ಮಲ್ಲೇಶಿ ಹತ್ರ ಮಾತಾಡ್ರಿ. ನೋಡ್ದೇನಮ್ಮ ನಿನ್ನ ಮಗಳಿಗೆ ಎಷ್ಟು ದೂರ ಅಂತಾರ ನೋಡ್ದಾ? ಅಯ್ಯೋ ಅವಳು ಇರೋದನ್ನೇ ಹೇಳ್ತಾವಳಮ್ಮ, ಇಲ್ದಿದ್ದೇನೆ ಹೇಳ್ತಾವಳ. ನೀವು ಮಲ್ಲೇಶಿ ಹತ್ರ ಮಾತಾಡ್ಬೇಕಮ್ಮ. ನಮ್ಮ ಹತ್ರ ಬಂದು ಮಾತಾಡಿದ್ರೆ ಹೆಂಗ್ಸು ನಿನ್ನ ಮಗಳು ಮಾನ ಮರ್ಯಾದೆ ಇರಬೇಕು. ಗಂಡಸೇನೋ ಒಂದೆಲ್ಲ 16 ಮಾಡ್ಕೊಂತಾನೆ ಅವನು ಗಂಡಸು. ನಿನ್ನ ಮಗಳ್ಕ ಮಾನ ಮರ್ಯಾದೆ ಇರಬೇಕಮ್ಮ. ಮದುವೆ ಆಗಿರೋ ಗಂಜ ಹತ್ರ ಏನಮ್ಮ ಕೆಲಸ ನಿನ್ನ ಮಗಳ್ಕ? ಸುಮ್ಮನೆ ನನ್ನ ಮಗಳ ಜೀವನದಾಗ ಬಂದು ಜೀವನ ಹಾಳು ಮಾಡ್ತಾಳೆ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಇನ್ನು ಮೇಲೆ ನಿನ್ನ ಮಗಳು ನಳಿನ ಜೊತೆಗೆ ಮಾತಾಡ್ಕೋದು ಅಷ್ಟೇ. ಆಯ್ತು ಬಿಡಮ್ಮ, ಹೇಳ್ತೀನಿ ಬಿಡು. ಹೋಗು ಫಸ್ಟು ಹೇಳೋಗು. ಹೇಳಮ್ಮ ಲೇ, ಇನ್ಮೇಲೆ ಮಲ್ಲೇಶಿ ಜೊತೆಗೆ ಮಾತಾಡ್ಬೇಡ ನೀನು. ಅವ್ರು ಹೇಳ್ತಾರಂತ ನಾನು ಸುಮ್ಮನೆ ಇರಲ್ಲಮ್ಮ. ನಾನು ಮಾತಾಡ್ತೀನಮ್ಮ ಮಲ್ಲೇಶಿ ಜೊತೆಗೆ. ಇವಾಗ ಅವ್ರಂತೂ ಓದ್ತಾಳಂತ. ಹೋಗಂಗಿದ್ರೆ ಹೋಗ್ಲಿ ಬಿಡು. ನಾನು ಇರ್ತೀನಿ, ಅವಳು ಇರ್ತಾಳೆ, ಇರ್ಲಿ ಬಿಡು. ಲೇ ಅದೆಲ್ಲ ಕತೆ ಬೇಕಾಗಿಲ್ಲ. ನನ್ನ ಹಳ್ಳಿನ ಹತ್ರ ನೀನು ಮಾತಾಡ್ಕೋದು ಅಷ್ಟೇ. ಸರಿ, ನಾನು ಅವಳಿಗೆ ಬುದ್ಧಿ ಹೇಳ್ಕೊಂತೀನಿ. ನೀನು ಹೋಗಮ್ಮ. ನೀನು ಇದೆಯಲ್ಲ ನೀನು ಅಂತಿದ್ದ ಸುಪ್ನಾತಿ ಅಲ್ಲ ನೀನು. ನಡಿ ಬಟ್ಟೆ ಬರ ಎತ್ಕೊಂಡ. ನಿಮ್ಮ ತಾತನ ಬರೋ ಬಟ್ಟೆ ಆ ಬಟ್ಟೆ ಬರ ಎತ್ಕೊಂಡು ಆ ಮನೆ ಸೇರ್ಕೊಬೇಕು. ಇಲ್ಲ ಅಂತಂದರೆ ನಿಮ್ಮ ತಾತನ ಬಿಡಲ್ಲ. ನಮ್ಮ ತಾತನ ಬಿಡಲ್ಲ. ನಡಿ ನಡಿ. ಕಾರುಣ್ಯ ಕಾರುಣ್ಯ ಒಂದು ತಾತ ಆಯ್ತಲ್ಲಮ್ಮ ನಮ್ಕ. ಕಾರುಣ್ಯ. ಬಂದೆ ಪಪ್ಪ. ಏನು ಪಪ್ಪ ಏನಾಯ್ತು? ಬೇಡನ ಏನೇನು ಆಗೋಗ್ಬಿಟ್ಟದೇನೋ ಅನ್ಕೊಬೇಕು. ಹಂಗೆ ಬುಕ್ ಅಂತ ಆಯ್ತಾನೆ ಕಾಳುಣ್ಯ ಕಾಳುಣ್ಯ ಅಂತ. ಇದು ಅಲ್ಲಿ ಬರ್ಬೇಕಾದ್ರೆ ಯಾವ್ದಾಗೆ ಕೈ ಇದಾಗ್ಬಿಡ್ತಮ್ಮ. ಬಿದ್ದೋಗಕ್ಕೋದೆ ಕೈ ಉದಿಕ್ದೆ. ಇದು ಮೂಳೆ ಅಷ್ಟು ಇದಾಗ್ಬಿಟ್ಟದಮ್ಮ. ಪ್ರೀತ ನೋಯ್ತೈತೆ ನಂಗೆ. ಇದೇನು ಪಪ್ಪ ಕೈ ಹಿಂಗೆ ಮುಚ್ಕೊಂಬಿಟ್ಟೈತೆ? ಹ್ಞೂನಮ್ಮ, ನನ್ನ ಕೈಲಿ ನೋವು ತಡೆಯೋಕ್ಕಾಗ್ತಾ ಇಲ್ಲಮ್ಮ ಕಾರುಣ್ಯ. ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಮ್ಮ. ಅಯ್ಯೋ ಆತ ಇಲ್ಲಮ್ಮ, ನಂಗೆ ನೋವು ನಿಮಿಷಕ್ಕೂ ಜಾಸ್ತಿ ಆಗ್ತೈತಮ್ಮ ಕಾರುಣ್ಯ. ಎಲ್ಲ ನೋಡ್ಕೊಂಡು ಓಡಾಡ್ಬೇಕು ತಾನೇ ನೀವು? ಸ್ವಾರ್ಥದಿಂದ ಬರ್ತಾ ಇದ್ನಾ ಆ ಮನೆ ಹತ್ರಿಂದ. ಯಾವಾಯ್ತು ನೀರು ಕಟ್ಟಿದ್ರು ಗೆನ್ಮೆ, ಅದ್ರ ಮೇಲೆ ನೋಡ್ದಿರ ಕಾಲಿಗೆ ಬಿಟ್ಟೆ ಬಿತ್ತೋತೀನಲ್ಲ ಅಂತ ಕೈ ಹಿಂಗೆ ಇಕ್ಕಿದೆ. ಆ ಕೈ ಹಿಂಗೆ ಆಗ್ಬಿಡ್ತಮ್ಮ. ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಮ್ಮ. ನಡೀರಿ ಪಪ್ಪ ನಡೀರಿ. ಸುಮ್ಮನೆ ಇರಮ್ಮ ಇವಾಗ ನೀನು. ನಡೀರಿ ಪಪ್ಪ, ಅಲ್ಬೇಡ್ರಿ, ನಡೀರಿ, ವಾಸಿ ಆಗುತ್ತೆ, ನಡೀರಿ. ಅಬ್ಬಬ್ಬ ಎಷ್ಟು ನೋಯ್ತೈತಮ್ಮ ಕಾರುಣ್ಯ. ನಡೀರಿ, ನೀವು ನನ್ನ ಗಾಡಿ ತಗೊಂಬತ್ತೀನಿ, ನಡೀರಿ. ಅಮ್ಮ ಮಾವ್ ಅಮ್ಮ ಅಮ್ಮ ಮಾವ್. ಹೋ ಹೇಳಪ್ಪ ಸ್ಕೂಲ ಒಂದ್ರಷ್ಟೊತ್ತು ಮನೆಗಿರಲ್ಲ, ತಿರುಗುತ್ತಾಳೆ. ಲೇ ಯಾಕ ಬಾಯ್ಲೆ ಏನ? ಹೋಗಿ ಸಾವಿತ್ರಿನ ಕರ್ಕೊಂಬಮ್ಮ. ಅವ್ರೂರಾಗ ಅವಳೆ ಎತ್ತ ಹೋಗಿದ್ಲಂತೆ, ಕರ್ಕೊಂಬಂದವಳೆ ಅವ್ರ ಅಮ್ಮನ ಬಲವಂತ ಮಾಡಿ. ಹೋಗಿ ನೀನು ಸಾವಿತ್ರಿನ ಕರ್ಕೊಂಬ. ಹಾಕಿದ್ದು ಆಗೋಯ್ತು, ತಪ್ಪಾಯ್ತು ನಂದು, ಇನ್ಮೇಲೆ ಏನು ಅನ್ನಲ್ಲ ನಾನು ಅಂತ ಹೇಳ್ಬಿಟ್ಟು ಆ ಕಾಲಿಗೆ ಬಿದ್ದರೂ ಪರವಾಗಿಲ್ಲ, ನೀನು ಬಿದ್ದುಬಿಟ್ಟು ಸಾವಿತ್ರಿನ ಕರ್ಕೊಂಬ. ನಾನು ಅವಳ ಕಾಲಕ್ಕೆ ಬಿದ್ದು ಕರ್ಕೊಂಬರ್ಬೇಕಾ? ನನಗೇನು ಅಂತ ಗಾಚಾರ? ನನಗೆ ಅಂತ ಗಾಚಾರ ಇರ್ದಿಲ್ಲಪ್ಪ. ನಾನು ಹೋಗಲ್ಲ, ನಾನು ಕರ್ಕೊಂಬರಲ್ಲ. ಬೇಕಾದ್ರೆ ನೀವು ಹೋಗಿ ನೀನು ಎಂಟ್ರನ್ನ ನೀನು ಕರ್ಕೊಂಬ. ಅವಳು ಬರಲ್ಲ ಅಂತ ಹೇಳ್ತಾವಳಮ್ಮ. ನಾನು ಬರಲ್ಲ, ಅತ್ತೆ ಬಂದು ಕೂಗ್ಲೆ ಆಮೇಲೆ ಬರ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾಳೆ. ಹೋಗಮ್ಮ, ಹೋಗಿ ಕರ್ಕೊಂಬೋಗಮ್ಮ ನೀನು. ನಾನು ಹೋಗಲ್ಲ ಚಿಕ್ಕನೆ, ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ನೋಡಮ್ಮ, ನಂಗೆ ಶುಗರ್ ಬಂದ್ಬಿಟ್ಟದೆ. ಯಾವ ಟೈಮಾಗ ಏನಾಗ್ತದೋ ನಂಗೆ ತಿಳಿದು ಆಯಿತಾ. ನಾನು ಇರೋಷ್ಟು ದಿವಸನೂ ಖುಷಿಯಾಗಿರ್ಬೇಕಂತ ಹೇಳೋನೆ ರಘು. ನೀನು ಹೋಗಿ ಸಾವಿತ್ರಿನ ಕರ್ಕೊಂಬ. ಸಾವಿತ್ರಿ ಮನೆಗಿರ್ಲಿ. ನೀನು ಇಲ್ತಿದ್ದೆಲ್ಲ ರಾಮಾಯಣ ಮಾಡಬೇಡ. ಮಾಡಿದ್ದೆ ಅಂದರೆ ನಾನು ಹಿಡ್ಕೊಂಡು ಚೆಚ್ಚಾಗ್ಬಿಡ್ತೀನಿ ಅಷ್ಟೇ. ಲೇ ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ಲನಾ? ಕೆಲಸ ಇಲ್ಲ ನಿಂಗೆ ಮಾಡಕ್ಕ? ಹೋಗಿ ಬೇಕಾದ್ರೆ ಕರ್ಕೊಂಬ, ಬೇಡ ಅಂದರೆ ಬಿದ್ದಿರೋ. ನಾನು ಎಂಟ್ರಂಗೆ ಕರ್ಕೊಂಬರ್ತೀಯೋ ಕರ್ಕೊಂಬರಲ್ಲ ನೀನು? ಕರ್ಕೊಂಬರಲ್ಲ. ಅವಳಿಗೆ ಸಂಸಾರ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಗಂಡ ಬೇಕು ಅನ್ನೋಂಗಿದ್ರೆ ಬರಲಿ, ಇಲ್ಲ ಅಂದರೆ ಎಲ್ಲನ ಹೋಗ್ಕೊಳ್ಳಿ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅದೇ ಏನೇ ಓದ್ತಾ ಇದ್ದೀರಿ? ಓರಿ
ಹೋಗೋರ್ನ ಯಾರು ಹಿಡ್ಕೊಂಡಿಲ್ಲ, ಹೋಗ್ಬೇಕಂತ ನಿಂತಿದ್ದೀರಲ್ಲ ಹೋಗ್ರಿ. ಎತ್ತೋತಿಯೇ? ಲೇ ನಾವು ಇವಳು ಕಾರುಣ್ಯ ಮನೆ ತಗೊಂಡಿದ್ದಲ್ಲ, ಆ ಮನೇನ ಬಿಡಿಸ್ಕೊಂಡ ನಾನು. ಹ್ಞೂ ಅವಳವಳಲ್ಲ ಅವ್ರ ಅಮ್ಮನ ಕಾಸು ಕೊಡ್ತೀನಿ ಅಂತ ಒಪ್ಕೊಂಡವಳಂತ. ಇನ್ನೇನು ನೀನು? ಬೇಡ ಬೇಡ ಬೇಡ, ನಾನು ಆ ಮನೆಗೆ ಇರ್ತೀನಿ. ಬಂದು ಓದ್ತಾ ಇರ್ತೀನಿ, ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ, ತೋಟ ಕಾಯಿಸ್ಕೊ ಬರ್ತೀನಿ. ನಾನು ಆ ಮನೆಗೆ ಹೋಗ್ಬೇಕು, ನಾನು ಆ ಮನೆಗೆ ಇರಬೇಕು. ಸರಮ್ಮ, ದೇವ್ರು ಒಳ್ಳೇದು ಮಾಡಿ ಹೋಗ್ರಿ. ನಮ್ಮ ಯಜಮಾನು ಕರ್ಕೊಂಡು ಹೋಗ್ತಾ ಇದ್ದೀನತ್ತೆ, ಕರ್ಕೊಂಡೋಗು. ಒಂದು ಹಗ್ಗ ಕತ್ಕಾಕಿ ಎಳ್ಕೊಂಡು ಕರ್ಕೊಂಡೋಗು. ಅದೇನತ್ತೆ ಹಂಗೆ ಮಾತಾಡ್ತೀಯಾ? ಅಯ್ಯೋ ನಮ್ಮ ಯಜಮಾನ್ ಕರ್ಕೊಂಡು ಹೋಗ್ತೀನಿ ಅಂತ ನೀನೇ ತಾನೇ ಹೇಳ್ತಾ ಇರೋದು. ಹೋಗು, ಮನೆಗೆ ಜನ ಕಮ್ಮಿ ಆದಷ್ಟು ನಮಗೂ ಟೆನ್ಷನ್ ಕಮ್ಮಿನೇ. ಹೋಗ್ರಿ. ನಿಂತ್ಕಮ್ಮ. ಏನ ನಿಂತು ತಲೆನೋವು? ಮಾನವಾಗಿ ಹೋಗಿ ಕರ್ಕೊಂಬಂದು ಸರಿ ನಾನು ಎಂಟ್ರನ. ಇಲ್ಲ ಅಂತಂದ್ರೆ ನಾನು ನೀನು ಸುಮ್ಮನೆ ಬಿಡೋನಲ್ಲ. ನಾನು ಕರ್ಕೊಂಬರಲ್ಲ ಅಂದ್ರೆ ಕರ್ಕೊಂಬರಲ್ಲ, ಅದೇನು ಮಾಡ್ತೀವೋ ಮಾಡ್ಕೋಗು. ನಮ್ಮ ಅಪ್ಪನ ಎತ್ತೋದು ನಮ್ಮ ಅಪ್ಪನ. ಅಪ್ಪ ಎಲ್ಲಮ್ಮ ಡಾಕ್ಟ್ರ್ ಇಷ್ಟೊತ್ತಾಗಿ ಬರಿಲ್ಲ? ಹೇಳಿದ್ದೀನಿ ಪಪ್ಪ, ಬರ್ತಾವ್ರೆ. ಓ ಏನಾಯ್ತಪ್ಪ? ಸಾರ್ ತೋಟದೊಳಗೆ ಬರ್ತಾ ಇದ್ದಾಗ ಕೈ ಉಳುಕ್ಬಿಡ್ತು ಸರ್. ಬ್ಯಾಂಡೇಜ್ ಮಾಡಿದ್ದಾರಾ? ಹ್ಞೂ ಮಾಡಿದ್ದಾರೆ ಸರ್. ಎಲ್ಲಿ ಕೈ ಕೊಡಿ. ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು. ಓಹೋ ಆಗಬಾರ್ದಾಗ ಹೋಗ್ಬಿಟ್ಟೈತೆ. ಏನು ಮಾಡೋದು? ಹಾಂ ಏನಪ್ಪ ಇದು ನಿನ್ನ ಕತೆ ಹಿಂಗಾಗೋಗ್ಬಿಟ್ಟೈತಲ್ಲ. ಏನಾಯ್ತು ಸರ್? ಯಾಕೆ ಸರ್ ಏನಾಯಿತು? ಹಿಂಗೆಲ್ಲ ಆಗಬಾರ್ದಾಗಿತ್ತಪ್ಪ ನಿನಗೆ. ಇನ್ನೂ ಜಾಸ್ತಿ ದಿನ ನೀನು ಚೆನ್ನಾಗಿರ್ಬೇಕಾಗಿತ್ತು, ಹಿಂಗೆಲ್ಲ ಆಗಬಾರ್ದಾಗಿತ್ತು. ಸರ್ ಅದೇನಾಯಿತು ಅಂತ ಹೇಳಿ ಸರ್. ಇದೇನು ಸರ್ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀರಾ? ಇರಪ್ಪ ನೋಡ್ತಾ ಇದ್ದೀನಿ. ಓ ಮುಗೀತು ಪಾಪ, ಹಿಂಗೆಲ್ಲ ಆಗಬಾರ್ದಾಗಿತ್ತು. ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಮ್ಮ ಏನಾಗಬೇಕಮ್ಮ ನೀವು ಇವ್ರಿಗೆ? ನಮ್ಮ ಪಪ್ಪ ಇವರು. ನೋಡಮ್ಮ ಮಿನಿಮಮ್ ಅಂತಂದ್ರು ಒಂದು 6 ತಿಂಗಳು ಬದುಕಿತ್ತಾರೋ ಇಲ್ಲ, ಹೆಚ್ಚು ಮಾತಮ್ಮ ಆಯಿತಾ? ನೋಡಮ್ಮ ಅವರು ಸಾಯೋದ್ರೊಳಗೆ ಅವ್ರ ಆಸೆ ಏನಾಯ್ತು ಅದನ್ನೆಲ್ಲ ಈಡೇರಿಸ್ಬಿಟ್ರಿ. ಏನಾದರೂ ತಿನ್ಬೇಕಂತಂದರೆ ಮಾಡಿ ಕೊಟ್ಬಿಟ್ರಿ. ಅವರು 6 ತಿಂಗಳಂದ್ರೂ ಹೆಚ್ಚು ಬದುಕಿರೋದು ಕಷ್ಟ. ಅವ್ರಿಗೇನೋ ಒಂದು ಸ್ವಲ್ಪ ದೊಡ್ಡ ಕಾಯಿಲೆನೇ ಬಂದ್ಬಿಟ್ಟಿದೆಯಮ್ಮ, ಕಾಯಿಲೆನೇ ಬಂದ್ಬಿಟ್ಟಿದೆ. ಈ ಕಾಯಿಲೆಗೆ ನಮ್ಮಿಂದ ಚಿಕಿತ್ಸೆ ಮಾಡೋಕ್ಕೆ ಆಗಲ್ಲ ಆಯಿತಾ? ಅಂಥ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಇವ್ರಿಗೆ. ಇವ್ರು ಇರೋಷ್ಟು ದಿವಸನೂ ಇವ್ರನ್ನ ಖುಷಿಯಾಗಿ ನೋಡ್ಕೊಳ್ರಿ. ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲ ಅಡುಗೆ ಮಾಡಿಕ್ರಿ, ಊಟ ಮಾಡಿಕೊಂಡು ಆರಾಮಾಗಿ ಓಡಾಡಿಕೊಂಡು ಇರಲಿ. ನೋಡಪ್ಪ ನೀವೇನಾದರೂ ಸುಮ್ಮನೆ ಜಾಸ್ತಿ ಟೆನ್ಷನ್ ಮಾಡಿಕೊಂಡ್ರೆ 6 ತಿಂಗಳು ಬದುಕೋದ್ರಲ್ಲೇ 3 ತಿಂಗಳಲ್ಲೇ ಹೊರಟೋಗ್ತೀರಾ ಆಯಿತಾ? ಆರಾಮಾಗಿರ್ಬೇಕು ನೀವು, ಏನು ಟೆನ್ಷನ್ ಮಾಡ್ಕೊಬಾರ್ದು. ಸರ್ ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಕೈ ಉಳುಕಿರೋದು ಅಷ್ಟೇ ಸರ್, ಕೈ ಉಳುಕಿರೋದಕ್ಕೆ ಬರೀ 6 ತಿಂಗಳು ಬದುಕಿತ್ತೀಯ ಅಂತ ಹೇಳ್ತಾ ಇದ್ರಲ್ಲ ಸರ್, ಇದೆಂತ ಇದು ಸರ್? ಇರೋ ವಿಷಯನ ಹೇಳ್ತಾ ಇದ್ದೀನಪ್ಪ. ನೀವು ಅಷ್ಟೇ 6 ತಿಂಗಳು ಅಷ್ಟೇ ಬದುಕಿರೋದು. ಇರೋಷ್ಟು ದಿವಸನೂ ಆರಾಮಾಗಿರಿ, ಟೆನ್ಷನ್ ಏನು ಮಾಡ್ಕೊಬೇಡಿ, ಆರಾಮಾಗಿದ್ಬಿಡ್ರಿ. ಕರ್ಕೊಂಡು ಹೋಗ್ಬೋದಮ್ಮ ನೀವಿನ್ನ? ಸರಿ ಸರ್ ಆಯಿತು. ಅಯ್ಯೋ ಪಪ್ಪ ಎಂಥ ಕೆಲಸ ಆಯಿತು ಪಪ್ಪ? ಏನಾಯ್ತು ಪಪ್ಪ ನಿಮಗೆ? ಯಾಕೆ ಪಪ್ಪ? ಅಯ್ಯೋ ಅವನ್ನೆಲ್ಲ ಸುಳ್ಳು ಹೇಳ್ತಾವನೆ, ತಗಮ್ಮ ನೀನು ಅದನ್ನೆಲ್ಲ ನಂಬೇಡ. ಇಲ್ಲ ಪಪ್ಪ, ನಿಮ್ಗೇನೋ ಆಗ್ಬಿಟ್ಟೈತೆ ಪಪ್ಪ. ಯಾಕೆ ಪಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಾ ನೀವು? ಸುಮ್ಮನೆ ಇಲ್ಲಿದ್ದೆಲ್ಲ ಟೆನ್ಷನ್ ಮಾಡ್ಕೊಂಬೇಡಿ ಪಪ್ಪ. ಮಗುನ ತೆಗೆಸು. ನೀನು ಯಾಕೆ ಮದುವೆ ಅದೇ ಅದೆಲ್ಲ ಮನ್ಸಿಗೆ ಹಾಕ್ಕೊಂಡೆ ಆರಾಮಾಗಿ ಎಲ್ಲರ ಜೊತೆಗೂ ಖುಷಿಯಾಗಿರಿ ಪಪ್ಪ. ನಿಮ್ಗೆ ಏನು ಬೇಕು ಹೇಳಿ, ನಾನು ಅಡುಗೆ ಮಾಡಿರ್ತೀನಿ, ತಿನ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರಿ ಪಪ್ಪ. ಹಾಗಾದ್ರೆ ನಾನು ಸತ್ತೋತೀನಿ ಅಂತೀಯ ಕಾರುಣ್ಯ? ಡಾಕ್ಟ್ರ್ ಹೇಳ್ತಾವ್ರಲ್ಲ ಪಪ್ಪ. ಅಲ್ಲ ಮೊನ್ನೆ ಸರೋಜಮ್ಮನ ಹಂಗೆ ಹೇಳಿತ್ತಲ್ಲ 6 ತಿಂಗಳು ಬದುಕಿತ್ತಾಳೆ ಅಷ್ಟೇ ಅಂತ. ಅಮ್ಮನ್ ಕೂತಿರ್ತಲ್ಲ ಅದ್ರಾಗ ಹೊರಟೋಯ್ತಲ್ಲ ಅಮ್ಮನ ಮೈ ಮೇಲಿರೋ ಗಂಡ ಅಂತ. ನಿಮ್ಗೇನು ಆಗಿಲ್ಲಲ್ಲ ಪಪ್ಪ? ಏನು ಪಪ್ಪ ನನ್ನ ಮಗು ನೋಡ್ತೀರಾ ಅಂತ ನಾನು ಅನ್ಕೊಂಡೆ, ಇಷ್ಟು ಬೇಗ ಹೊರಟೋಗ್ತಾ ಇದ್ದೀರಲ್ಲ ಪಪ್ಪ. ಯಾಕೆ ಪಪ್ಪ ಇಷ್ಟೊಂದು ದ್ವೇಷ ಸಾಧಿಸ್ತೀರಾ? ನನ್ನ ಮೇಲೂ, ರಾಮು ಮೇಲೂ, ತಾತನ ಮೇಲೂ, ಅಮ್ಮನ ಮೇಲೂ ಎಲ್ಲ ದ್ವೇಷ ಸಾಧಿಸಿ ಇವತ್ತು ನಿಮ್ಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಪಪ್ಪ. ಯಾಕೆ ಪಪ್ಪ? ಹಾಗಾದ್ರೆ ನಾನು ಸತ್ತೋಗ್ತೀನಿ ಅಂತೀಯ ಕಾರುಣ್ಯ? ಡಾಕ್ಟರ್ ಸುಳ್ಳು ಹೇಳ್ತಾರ ಪಪ್ಪ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಹಾಂ ಅದಕ್ಕೆ ಇನ್ಮೇಲೆ ನೀವು ಆರಾಮಾಗಿರ್ಬೇಕು, ಯಾರ ಮೇಲೂ ದ್ವೇಷ ಸಾಧಿಸ್ಬಾರ್ದು, ಖುಷಿಯಾಗಿರಿ ಪಪ್ಪ. ಯಾರು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಕೊಳ್ಳಿ, ನೀವು ತಲೆಗೆ ಮಾತ್ರ ಹಾಕೊಂಬಿಡಿ ಪಪ್ಪ. ನನ್ನನ್ನು ಯಾರು ನೋಡ್ಕೊತಾರೆ ಕಾರುಣ್ಯ? ಯಾರು ನೋಡ್ಕೊತಾರೆ? ಆ ಗುಡಿಸ್ಲಲ್ಲಿ ಇರಬೇಕು ನಾನು ನೋಡ್ಕೊತೀನಿ ಪಪ್ಪ. ಇನ್ಮೇಲೆ ನೀವೆಲ್ಲೂ ಹೋಗ್ಬಿಟ್ರಿ, ಮನೆಯಲ್ಲೇ ಇರ್ರಿ ಆಯ್ತಾ? ನಿಮ್ಮ ಅಮ್ಮನ ನನ್ನ ಮನೆಗೆ ಬರ್ಸ್ಕೊಳ್ಳಲ್ಲಮ್ಮ? ನಾನು ಹೇಳ್ತೀನಿ ಪಪ್ಪ ಅಮ್ಮನಿಗೆಲ್ಲನೂ. ಸರಿನಮ್ಮ ಆಯಿತು, ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ. ನಿಮ್ಮ ಅಮ್ಮನಿಗೆ ಹೇಳಮ್ಮ. ಹ್ಞೂ ಹೇಳ್ತೀನಿ ಪಪ್ಪ. ಬನ್ರಿ ಹೋಗೋಣ, ಇನ್ಮೇಲೆ ಆದರೂ ಖುಷಿಯಾಗಿರ್ರಿ. ಅಷ್ಟೇ, ಇನ್ನೇನಾಯ್ತಮ್ಮ ನನ್ನ ಜೀವನದಾಗೆ? ಎಲ್ಲ ಕಳೆದೋಯ್ತು, ಎಲ್ಲ ಹೋಯ್ತು, ಇನ್ನೇನು ಇಲ್ಲಮ್ಮ ಕಾರುಣ್ಯ, ಇನ್ನೇನು ಇಲ್ಲ, ಎಲ್ಲ ಮುಗ್ದೋಯ್ತು. ದೇವ್ರು ಯಾಕೆ ನನಗೆ ಇಷ್ಟು ಬೇಗ ಸಾವು ಕೊಟ್ಟವನೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅಳ್ಬೇಡಿ ಪಪ್ಪ ಅಳ್ಬೇಡಿ, ಏನು ಮಾಡೋಕ್ಕಾಗಲ್ಲ. ಯಾರು ಇಲ್ಲ, ಊಟ ಹೊಡ್ಕೊಂಡಿರಲ್ಲ, ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕಲ್ಲ. ಅದೇ ಮುಂದುವರಿಯುವುದು.